ದೇವಮ್ಮ ದೇವಮ್ಮ. ಸವಿತಾ, ಕವಿತಾ. ಇದೇನೋ ವಿಜಯ್, ಯಾರು ಇದ್ದಂಗಿಲ್ಲ. ಅಖಿಲಮ್ಮ. ಇಲ್ಲಮ್ಮ ಸವಿತಾ, ಯಾರು ಇಲ್ಲ ಮನೆಗೆ. ಬಸ್ಸನೂ ಇಲ್ಲ, ದೇವಮ್ಮನೂ ಇಲ್ಲ. ಎಲ್ಲೋದ್ರು? ನಮ್ಮ ಅಮ್ಮನ ಇಲ್ಲೇ ಕುತ್ಕೊಂಡಿದ್ರು ಅಖಿಲಮ್ಮ. ಎಲ್ಲ ತೋಟದತ್ರಕ್ಕೆ ಹೋದ್ರೆ ಏನೋ. ತಾತನ ಬೆಳಗ್ಗೆನೇ ಹೋದ ತೋಟದತ್ರಕ್ಕೆ ಹೂವು ಬಿಡಿಸೋದೈತೆ ಅಂತ. ಕವಿತಾ ಮಲ್ಕೊಂಡವಳೆ. ಓ, ದೇವಮ್ಮನ ತೋಟದತ್ರಕ್ಕೆ ಹೋದ್ಲಾ? ಹ್ಞೂ ಅಖಿಲಮ್ಮ. ನೆನ್ನೆಯಿಂದ ಕೋಪ ಮಾಡ್ಕೊಂಡಿದ್ರು. ಆಮೇಲೆ ಬೆಳಗ್ಗೆ ಹಿಂಗೆ ಆಯ್ತಮ್ಮ ಅಂತ ಹೇಳಿದ್ರೆ ಅದಕ್ಕೆ ಊಟನೂ ತಿಂದಿಲ್ಲ. ರಾತ್ರಿಯಿಂದ ಊಟ ಕೂಡ ತಿಂದಿಲ್ಲ ಅಖಿಲಮ್ಮ. ಶೋಭಿತಾ ಕಾಲೇಜಿಂದ ಬಂದಿಲ್ಲ ಅಂತ ಬಾಕ್ಲಾಗೆ ಕುತ್ಕೊಂಡು ನೋಡ್ಕೊಂಡೇ ಇದ್ರು. ತಿರ್ಗಾ ಬೆಳಗ್ಗೆ ಬಂದಿಲ್ಲ, ಇನ್ನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತಂದರು. ಅದೇ ಟೈಮ್ಗೆ ಧನು ಅವ್ರ ಅಪ್ಪನ ಬಂದು ಇವ್ರ ಫೋನ್ ನಂಬರ್ ಕೇಳಿದ್ರು. ನಿನ್ನೆ ಹೋಗಿರೋಂತನು ಧನು ಇನ್ನೂ ಮನೆಗೆ ಬಂದಿಲ್ಲ, ನಿಮ್ಮ ಯಜಮಾನಿಗೆ ಫೋನ್ ಮಾಡಬೇಕು, ಫೋನ್ ನಂಬರ್ ಕೊಡಮ್ಮ ಅಂತಂದು ನಾನು ಫೋನ್ ನಂಬರ್ ಕೊಟ್ಟೆ. ಆಮೇಲೆ ಅಯ್ಯಪ್ಪನ ಹೋದ್ಮೇಲೆ ಅಮ್ಮನಿಗೆ ಅನುಮಾನ ಬಂತು. ಕೇಳಿದ್ಲು ಅಮ್ಮನು ಎಲ್ಲ ಶೋಭಿತಾ ಅಂತ. ಆಮೇಲೆ ನಾವು ಹಿಂಗೆ ಆಯಿತು ಅಂತ ಹೇಳಿದ್ರೆ ಕೋಪ ಮಾಡ್ಕೊಂಡು ಇಲ್ಲೇ ಕುತ್ಕೊಂಡಿದ್ಲು. ಎಲ್ಲೋದ್ಲು ಗೊತ್ತಿಲ್ಲ ಅಖಿಲಮ್ಮ. ತೋಟದತ್ರಕ್ಕೆ ಹೋಗಿರ್ತಾರೆ, ಇನ್ನೆತ್ತು ಹೋಗಿರಲ್ಲ. ಮಗು ಏನು ಮಾಡ್ತಾಳಮ್ಮ? ಮಗುನು ಕವಿತಾ ಮಲ್ಕೊಂಡವ್ರಮ್ಮ. ಅಲ್ಲಮ್ಮ, ನಿಂಗೇನು ಅನ್ನಿಸ್ತಾ ಇಲ್ಲ? ಹಾಂ, ನಿಮ್ಮ ಯಜಮಾನು ನಿನ್ನ ಮೈದ್ನು ಮಾಡಿದ ತಪ್ಪು ಅಂತ? ಹಾಂ, ಮಾಡಿದ ತಪ್ಪಲ್ಲ ಇದು. ನಾವು ಒಪ್ಕೊಂಡು ಹೋಗಿದ್ರು ತಾನೇ ಎಲ್ಲ ಜವಾಬ್ದಾರಿ ನಮ್ಮದೇ ಇರಲಿ ಅಂತ. ಏನೋ ಬಾಧೆ ಬಿದ್ದು ಮದುವೆ ಆತಾಯಿತು. ನೀವು ಇಷ್ಟು ಬೀರಿ ಎಲ್ಲರೂ ನಿರ್ಧಾರ ಮಾಡಿಬಿಟ್ಟು ಎಂಟ್ರಿಗೊಂಡವರು 4 ಜನ ಸೇರಿ ಅವಳಿಗೆ ಮದುವೆ ಮಾಡಿಬಿಟ್ರೆ ಆ ದೇವಮ್ಮನ ಮನಸ್ಸು ಎಷ್ಟು ನೋವಲ್ಲ. ಹಾಂ, ನಿಮ್ಮ ಮದುವೆನೋ ಎಲ್ಲರೂ ಒಪ್ಪಿಗೆ ಮೇಲೆ ಆಯಿತು. ಶೋಭಿತಾ ಮದುವೆನೋ ಹಂಗೆ ಮಾಡಬೇಕು ಅಂತ ದೇವಮ್ಮನಿಗೆ ಆಸೆ ಇರ್ತದೆ ತಾನೇ. ನೀವು ಯಾಕಮ್ಮ ಹಿಂಗೆಲ್ಲ ಮಾಡಿದ್ದು? ಹಾಂ, ಯಾಕೆ ಹಂಗೆ ಮಾಡಿದ್ದು? ಒಪ್ಕೊಡ್ದಾಗಿತ್ತು ನೀವು. ಅದು ಹಂಗೇನಿಲ್ಲ ಅಖಿಲಮ್ಮ. ಯಾಕೋ ಅಯ್ಯಪ್ಪನ ಮೂರ್ತಿ ನಂಗೆ ಕಿಡಿಸ್ಲಿಲ್ಲ. ಸುಮ್ಮನೆ ಮದುವೆ ಆದಮೇಲೂ ಹಿಂಸೆ ಕೊಟ್ಟ ಶೋಭಿತಾಗ ಹಿಂಗೆ ಅಂತ ನಾವು ಹಿಂಗೆ ಮಾಡಿಬಿಟ್ರೆ ಅಖಿಲಮ್ಮ. ಅಮ್ಮನಿಗೊಂದು ಸ್ವಲ್ಪ ಹೇಳಿ ಅಖಿಲಮ್ಮ, ನೀವು ನಿಮ್ಮ ಮಾತು ಕೇಳ್ತಾರೆ. ಅಮ್ಮನ ಊಟನೇ ತಿಂದಿಲ್ಲ, ನಿನ್ನೆ ಮಧ್ಯಾಹ್ನ ತಿಂದಿರೋದು. ಅಲ್ಲ, ಏನು ಹಿಂಗೆ ಮಾಡಿದ್ರಿ ಅಂತಂದು ಕಾರಣ ಏನು? ನೀವು ಕರ್ಕೊಂಡೋಗಿ ಮದುವೆ ಮಾಡೋಕ್ಕೆ ಕಾರಣ ಏನು? ಇವಾಗೇನೇ ನಂಗೆ ಅದು ಬೇಕು ಇದು ಬೇಕು ಅಂತ ಗಲಾಟೆ ಮಾಡ್ತಾರಲ್ಲ ಅಖಿಲಮ್ಮ ಭದ್ರಪ್ಪನು. ನಾಳೆ ಬೆಳಗ್ಗೆ ನಮ್ಮ ಶೋಭಿತನ ನೆಮ್ಮದಿಯಾಗಿ ನೋಡ್ಕೊತಾನ. ಹಾಂ, ನಿಮ್ಮ ಮುಟ್ಟದ ಮನೆಯಿಂದ ಹತ್ತಕ್ಕಂಬ ಇತ್ತಕ್ಕಂಬ ಅಂತ ಟಾರ್ಚರ್ ಕೊಡ್ತಾನೆ. ಅದಕ್ಕೆ ಹೆಂಗೂ ಧನುಕ್ಕೂ ಇಷ್ಟ ಇತ್ತು, ಶೋಭಿತಕ್ಕೂ ಇಷ್ಟ ಇತ್ತು. ಮುಂಚೆನೇ ಹಿಂಗೆ ಮದುವೆ ಮಾಡಬೇಕು ಅಂತ ಅಜ್ಜಯ್ಯನೂ ನಮ್ಮ ಯಜಮಾನ್ರು ಪ್ಲ್ಯಾನ್ ಮಾಡಿದ್ರು. ನಾನು ಕವಿತಾ ಗಲಾಟೆ ಮಾಡಿದ್ದಕ್ಕೆ ಇವರು ಬೇಡ ಅಂತ ಸುಮ್ಮನೆ ಆಗಿದ್ರು. ಇವಾಗ ಹೆಂಗೂ ಅವರಿಬ್ರಿಗೂ ಇಷ್ಟ ಇತ್ತಲ್ಲ ಅಂತ ಮದುವೆ ಮಾಡಿಸ್ಬಿಟ್ರೆ ನನ್ನ ಅಪ್ಪನ ವರದಕ್ಷಿಣೆ ಕೇಳೋದು ಏನೈತೆ? ಅಲ್ಲಮ್ಮ, ನೀವೆಲ್ಲ ಮುಂಚೆ ನನಗೆ ಪ್ಲ್ಯಾನ್ ಮಾಡ್ಕೊಂಡಿರೋರು. ಹಾಂ, ನಮ್ಗೆ ಕೇಳಬೇಕಾಗಿತ್ತಾನೆ. ಫೋನ್ ಮಾಡಿ ಒಂದು ಮಾತು. ನಾವೇನಕ್ಕೆ ಬರ್ತಾಯಿದ್ವಿ ಇಲ್ಲಿ ಗಂಟ? ಇನ್ನು ಆ ಭದ್ರಪ್ಪನಂತಾನೆ ದೊಡ್ಡ ಮನುಷ್ಯರು ಬೆಂಗಳೂರಿಂದ ಬಂದರು. ಏನೋ ಬಾರ್ಲಾಗ್ತೀರಿ ಅಂತ ಇವತ್ತು ನೋಡಿ ಇಂಥ ಕೆಲಸ ಮಾಡೋರೆ ಅಂತ ಬೈಕಣಲ್ಲಿ ನಮ್ಮ ಭದ್ರಪ್ಪನ. ಹಾಂ, ಅವ್ನು ಮೊದಲೇ ಮಾತಾಡೋದು ಹೊರಟು ನಮ್ಮನ್ನು ಅಷ್ಟು ಮಾತ್ರ ಏನಕ್ಕಮ್ಮ ನೀವು ಇಲ್ಲಿ ಗಂಟೆ ಕರೆಸಿದ್ದು? ನಾವೇನಕ್ಕೆ ಅವ್ರ ಮನೆಗೆ ಹೋಗಿ ಮಾತುಕತೆ ಮಾಡಿತ್ತು? ಅವ್ರ ಮುಂದೆ ಎಲ್ಲ ಇವಾಗ ನಾವು ತಲೆ ಬಗ್ಸ್ಬೇಕಾ? ನೀವು ಮಾಡೋ ಕೆಲಸಕ್ಕೆ ನೋಡು, ನೀವು ಹುಡುಗರು ಮಾಡೋ ಕೆಲಸಕ್ಕೆ ನಾವು ದೊಡ್ಡವ್ರು ತಲೆ ಬಗ್ಸ್ಬೇಕು. ಎಂಥ ಕೆಲಸ ಮಾಡಿದ್ದೀರಿ ಸವಿತಾ? ಹಾಂ, ಅಖಿಲ, ಆಗಿದ್ದಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ಅದ್ರ ಕತೆ ಬಿಟ್ಟು ದೇವಮ್ಮನ ಬಂದಮೇಲೆ ದೇವಮ್ಮನ ಹತ್ರ ಆಗಿದ್ದಾಗೋಯ್ತಮ್ಮ, ಇನ್ನು ಅದ್ರ ಕತೆ ಬಿಡು ಅಂತ ಹೇಳೋದು ಬಿಟ್ಬಿಟ್ಟು ನೀನು ಉರಿಯೋ ಬೆಂಕಿಗೆ ತುಪ್ಪ ಸುರಿ. ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಹಣೆ ಬರ ಹಂಗಿತ್ತೇನೋ, ಹಂಗಾಗೋಯ್ತು. ಏನು ಮಾಡೋಕ್ಕತ್ತೈತೆ? ಸುಮ್ಮನೆ ಇರ್ರಿ. ಇನ್ನು ಆಗೋಗಿರೋ ತಿರ್ಗೆಲ್ಲ ಆಗೋಗಿರೋ ವಿಷಯನ ಪದೇ ಪದೇ ಮಾತಾಡ್ಕೊಂಡು ಅದೇನು ಚಂದನೋ ಏನೋ ನಿಮ್ಗೆಲ್ಲನೂ. ಹಂಗಂತಲ್ಲ ರೀ, ಆ ಭದ್ರಪ್ಪನ್ಕೇನು ಭಯ ಏನು ಚಿಕ್ಕದಾಗೈತಾ? ಹಾಂ, ಅವ್ನು ಹೆಂಗೆ ಮಾತಾಡ್ತಾನೆ ನೋಡ್ತಾ ಇರ್ರಿ. ಏನಕ್ಕೆ ನೀವು ದೊಡ್ಡ ಮನುಷ್ಯರು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಅಂತ ಕೇಳ್ತಾನೆ. ಕೇಳಿ, ಅದಕ್ಕೆಲ್ಲ ಉತ್ತರ ನಾನೇ ಹೇಳ್ತೀನಿ. ನೀನು ಸುಮ್ಮನೆ ಇರು, ನೀನೇನು ಭಯ ಬೀಳಬೇಡ, ಸುಮ್ಮನೆ ಇರು ನೀನು. ಏನೋ ಆಗಿದ್ದಾಗೋಯ್ತು, ಅವರಿಬ್ರು ಖುಷಿಯಾಗಿರಲಿ ಅನ್ನೋದು ಬಿಟ್ಬಿಟ್ಟು ಹೇಳಿದ್ನೇ ಹೇಳ್ತಾ ಇದೆಯಾ. ಮನೆಗಿಂದ ಇಲ್ಲಿವರೆಗೂ ಒಂದು 100 ಸತಿ ಹೇಳ್ದೆ. ಹ್ಞೂ, ಸರಿ ಬಿಟ್ಟು ಇನ್ನೇನು ಮಾಡೋಕ್ಕತ್ತೈತೆ? ಆಗಿದ್ದಾಗೋಯ್ತು. ಇವಾಗ ಎಲ್ಲವ್ರಂತಮ್ಮ ಶೋಭಿತನದನು? ಇವರೇ ಎಲ್ಲ ಬೆಂಗಳೂರಿಗೆ ಮನೆ ಮಾಡೋರಂತೆ ಅಖಿಲಮ್ಮ. ರೇಷನು ಎಲ್ಲ ತಂದಾಕ್ಬಿಟ್ಟು ಬಂದವ್ರಂತೆ. ಅಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದವ್ರೆ. ಓ, ಎಲ್ಲ ಕಿತಾಪತಿ ನಿಮ್ಮ ಯಜಮಾನ್ದೆ ಏನೋ ವಿಜಯ್? ಎಲ್ಲವರು? ಎಲ್ಲವ್ರೆ ಅಂತ ಹೇಳಲ್ಲಮ್ಮ. ನೀವೇನು ನೋಡ್ಬೇಕಾ ಮಾತಾಡ್ಸ್ಬೇಕಾ ಹೇಳ್ರಿ, ಕರ್ಕೊಂಡೋಗ್ತೀನಿ ನಾನು. ಹ್ಞೂ, ಸರಿ ಇರು. ದೇವಮ್ಮನ್ನ ಮಾತಾಡಿಸ್ಬಿಟ್ಟು ಆಮೇಲೆ ಹೋಗಂಗೆ ಮಾತಾಡ್ಸ್ಕೊಂಡು ಹೋಗೋಣ. ಅಲ್ಲೋ, ಮದುವೆ ಮಾಡಿ ಅಲ್ಲಿ ಬಿಡೋ ಬದಲು ಮನೆ ಕನೆ ಕರ್ಕೊಂಬರ್ಬೋದಾಗಿತ್ತಲ್ಲ. ಹಾಂ, ನಮ್ಮನೆಗೆ ಇದ್ದಿದ್ರೆ ಆತ ಇರಲಿಲ್ಲ. ಅದಕ್ಕೆಲ್ಲ ಬೇರೆ ಮನೆ ಮಾಡಬೇಕಾಗಿತ್ತಾ? ಹಾಂ, ನೀವೇನ ಬೈತೀರೇನೋ ಅಂತ ಅದಕ್ಕೆ ಬೇರೆ ಮನೆ ಮಾಡಿ ಇಟ್ಬಿಟ್ಟೆಮ್ಮ. ಮಾಡೋದೆಲ್ಲ ಮಾಡಿಬಿಟ್ಟು ಬೈಯೋದೊಂದು. ಏನು ಹೇಳ್ತೀಯಪ್ಪ? ಅಯ್ಯೋ ರಾಮ. ಓ, ಯಾವಾಗ ಬಂದ್ರಮ್ಮ? ಅಖಿಲಮ್ಮ, ಶಂಕರಪ್ಪ, ವಿಜಯಪ್ಪ. ಬಸಯ್ಯ, ಇವಾಗ ಬಂದ್ರಿ? ಎಲ್ಲಿ ಬಸಯ್ಯ? ದೇವಮ್ಮನ ತೋಟದತ್ರಕ್ಕೆ ಬಂದ್ಲಂತೆ? ಇಲ್ಲೇ ತೋಟದತ್ರಕ್ಕೆ ಬರೀಲ್ಲ ದೇವಮ್ಮನ. ನಾನು ಹೂಗಳು ಮಾರ್ಕೆಟ್ಗೆ ಹಾಕ್ಬಿಟ್ಟು ಆಗ ಇವಾಗ ಮನೆಗೆ ಬಂದಿಲ್ಲ. ಯಮ್ಮನು ತೋಟದತ್ರಕ್ಕೆ ನೆನ್ನೆ ಮಧ್ಯಾಹ್ನ ಬಂದಿದ್ದಷ್ಟೇ, ತಿರ್ಗಿ ಬಂದಿಲ್ಲ ತೋಟದತ್ರಕ್ಕೆ.
ತಾತ ಅಮ್ಮನ ತೋಟದ ಹತ್ರಕ್ಕೆ ಬಂದವಳೆ ಅನ್ಕೊಂಡಿದ್ನಲ್ಲ ತಾತ. ಇಲ್ಲ ಅಮ್ಮನ ಆವಾಗಿಂದ ನೀವು ತೋಟದ ಹತ್ರಕ್ಕೆ ಹೋದಾಗಿಂದನೇ ಇಲ್ಲ. ಇಲ್ಲಮ್ಮ ನಿಮ್ಮ ಅಮ್ಮನ ತೋಟದ ಹತ್ರಕ್ಕೆ ಬಂದಿಲ್ಲ. ಅಯ್ಯ ನಂಗೇನಂತ ಹೇಳಕ್ಕ ಬಂದೇ ಇಲ್ಲ. ನಾನು ನಿಮ್ಮ ಅಪ್ಪನ ಇಬ್ಬರೇ ಹೂಗಳು ಬಿಡ್ತಿದ್ವಾ. ಮತ್ತೆ ಅಮ್ಮನ ಎತ್ತೋದ್ಲು. ಕವಿತಾ ಕವಿತಾ ಅಖಿಲಮ್ಮ ಮಾವ ಬಾವ ಯಾವಾಗ ಬಂದ್ರೆ? ಆವಾಗಿನ ಬಂದ್ರಮ್ಮ ಮಲ್ಕೊಂಡಿದ್ದಂತೆ ನೀನು. ಹ್ಞೂ ಮಾವ ಮಲ್ಕೊಂಡಿದ್ದೆ. ಕವಿತಾ ಆ ಗೌರಿ ಆಂಟಿ ಮನೆ ಹತ್ರ ಎಲ್ಲ ನೋಡ್ಕೊಂಬೋಗು. ಅಮ್ಮನ ಅವಳೇನೋ ಹೋಗು. ತೋಟದ ಹತ್ರ ಇಲ್ಲಂತೆ ಅಮ್ಮನ. ಹ್ಞೂ ಸರಿ ಅಕ್ಕ ನೋಡ್ಕೊಂಬರ್ತೀನಿ. ದ್ಯಾವಮ್ಮ ನಂಗಾದ್ರೆ ಎತ್ತೋದ್ಲು, ತೋಟದ ಹತ್ರಕ್ಕೂ ಬಂದಿಲ್ಲ ಅಂತೀಯ ಬಸಯ್ಯ. ಎಲ್ಲೋದ್ಲು ಹಂಗಾದ್ರೆ? ಏನೋ ನೆನ್ನೆ ಶೋಭಿತಾಗೋಸ್ಕರ ಕಾಯ್ತಾ ಇದ್ಲು. ಶೋಭಿತಾ ರಾತ್ರಿನೂ ಬರಿಲ್ಲ, ಅದಕ್ಕಷ್ಟು ಬೇಜಾರಾಗಿದ್ಲು. ಮಧ್ಯಾಹ್ನ ವಿಷಯ ತಿಳಿದ ತಕ್ಷಣ ಕೋಪ ಮಾಡ್ಕೊಂಡು ಇಲ್ಲಿ ಕೂತ್ಕೊಂಡಿದ್ಲಮ್ಮ. ನೆನ್ನೆ ಮಧ್ಯಾಹ್ನ ಊಟ ತಿಂದಿತ್ತು, ಇನ್ನೋವರೆಗೂ ಊಟ ತಿಂದಿಲ್ಲ. ನಾನು ಎಷ್ಟೋ ನೋಡಿ ಹೇಳಿದ್ನೆ, ನನ್ನ ಮಾತು ಕೇಳಿಲ್ಲ. ಹೋಗ್ಲಿ ಬಿಟ್ರೆ ನಾನೇ ನಿಮ್ಗೆ ಫೋನ್ ಮಾಡಿಸ್ಬೇಕು ಅಂದ್ಕೊಂಡಿದ್ನಿ. ಕವಿತಾ ಕೈಲಿ ನೀವೇ ಬಂದ್ರಲ್ಲ, ಹೆಂಗೋ ಏನೋ ಹಂಗೆ ಸಮಾಧಾನ ಮಾಡಮ್ಮ. ಹಾಕಿಲ್ಲಮ್ಮ ನಿನ್ನ ಮಾತು ಕೇಳ್ತಾಳೆ ಅಮ್ಮನ. ಅಲ್ಲ ಬಸಯ್ಯ, ನೀವು ಮನೆಗೆ ದೊಡ್ಡವರು, ನಮಗೆಲ್ಲ ಬುದ್ಧಿ ಹೇಳಬೇಕು. ನೀವು ಹೋಗಿ ಮದುವೆ ಮಾಡ್ಬಿಟ್ಟು ಬಂದಿದ್ರಲ್ಲ, ನಾವು ಏನು ಹೇಳೋದು? ಏನು ಹೇಳೋದು, ಏನು ಮಾಡೋದು? ಮಾತುಕತೆ ಎಲ್ಲ ಮಾತಾಡಿ ಇವಾಗ ನಾವು ದುಡ್ಡು ಎತ್ಕೊಂಬರೋ ಇವತ್ತಿಗೆ ವಿಜಯ್ ಹೇಳಿದ್ನು ಈ ವಿಷಯ ಎಲ್ಲನೂ. ಅದಕ್ಕೆ ನಾವು ದ್ಯಾವಮ್ಮನ ಏನು ಮಾಡ್ತಾವಳೋ ಏನು ಮಾಡ್ಕೊಂಡ್ಳು ಅಂತ ನೋಡೋಣ ಅಂತ ಅಲ್ಲಿಂದ ತಿಳ್ಕೊಂಡು ಬಂದ್ರಿ. ನೀವು ಮಾಡಿದ್ದು ಸರಿನಾ? ಹಾಕಿಲ್ಲಮ್ಮ ಏನೋ ಅಯ್ಯಪ್ಪನ ಬುದ್ಧಿ ನಂಗೆ ಸರೋಗಿಲ್ಲ. ಅದು ಬೇರೆ ಹುಡುಗರು ಇಬ್ಬರು ಇಷ್ಟಪಟ್ಟಿದ್ರು. ಅದು ಹೋಗಿ ಮದುವೆ ಮಾಡ್ಕೊಬಿಟ್ರೆ ಅವ್ರ ಹಣೆ ಬರ ಇದ್ದಂಗೆ ಆಗೋಯ್ತು ಬಿಡಮ್ಮ. ಆಗೋಗಿದ್ದು ವಿಷಯ ಯಾಕೆ ಸುಮ್ಮನೆ ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ದ್ಯಾವಮ್ಮಂಗೆ ಅಷ್ಟು ಬುದ್ಧಿ ಹೇಳಮ್ಮ. ಏನೋ ಉದಿಸ್ಕೊಂಡೆ ಅವಳೆ. ಕವಿತಾ ಹೋಗೋಳೆ, ಹೋಗ್ಲಿ, ಬರಲಿ ರೀ ದ್ಯಾವಮ್ಮನ ಹತ್ರ ನಾನೇ ಮಾತಾಡ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ಆಗೋಗಿದ್ದು ವಿಷಯ ಏನು ಮಾಡೋಕ್ಕತ್ತೈತೆ ಬಿಟ್ಟು. ಧನು ಅವ್ರ ಮನೆಗೂ ಇನ್ನೂ ವಿಷಯ ಏನು ತಿಳಿದಂಗಿಲ್ಲ. ಏನು ತಿಳಿತದೋ ಏನೋ. ಅವ್ನು ಬಂದಿನ ಲಬ್ಲಬ ಅಂತ ಬಾಯಿ ಬಿಡ್ಕೊಂತಾನೆ. ಹ್ಞೂ ಬಡ್ಕಂತಾನೆ ಬಾಯಿ. ಏನಾ ಬಾಯಿ ಹಬ್ಬ ಪಾಪ. ಹೆಂಗ್ಸ್ರಿಗೂ ಇಲ್ಲಪ್ಪ ಅಷ್ಟು ಬಾಯಿ ಅಪ್ಪನ್ಕ. ಬರಲಿ ಸುಮ್ಮನೆ ಇರು. ಅದೇನು ಮಾತಾಡ್ತಾನೋ ಮಾತಾಡಲಿ, ನಾನು ಮಾತಾಡ್ತೀನಿ. ನಾನು ಅದಕ್ಕೆ ಬುದ್ಧಿಗೆ ಕಾಯ್ತಾ ಇದ್ದೀನಿ, ಬರಲಿ ನಾನೇ ಮಾತಾಡೋಣ ಅಂತ. ಅವಳೆ ಕವಿತಾ ಅಮ್ಮನ? ಇಲ್ಲಕ್ಕೋ ಗೌರಿ ಆಂಟಿ ಹೇಳಿತ್ತು ಎತ್ತೋಯ್ತಾ ಮೇನ್ ರೋಡಾಗ ಹಿಂಗೆ ಮ್ಯಾಲಕ್ಕೆ ಹೋಗ್ತಾಯಿದ್ಲಂತೆ ಅಮ್ಮನು. ಏನು ಹೇಳ್ತಾ ಇದೆಯಮ್ಮ? ಮೇನ್ ರೋಡಾಗೆ ಎತ್ತೋದ್ಲಂತೆ ನಿಮ್ಮ ಅಮ್ಮನ? ಎತ್ತೋದ್ಲು ತಿಳಿತಾತ. ಗೌರಿ ಆಂಟಿ ಅಂದ್ಲು. ಗೌರಿ ಆಂಟಿನ ಮಾತಾಡಿಸ್ಬಿಟ್ಟು ಕೇಳಿದ್ಲಂತೆ ಗೌರಿ ಆಂಟಿ ಎತ್ತಕೈತ ಅಂತಾರೆ, ಅಷ್ಟು ಕೆಲಸ ಐತೆ ಅಂತ ಹೇಳ್ಬಿಟ್ಟು ಹಿಂಗೆ ಓದ್ಲಂತೆ ಮೇನ್ ರೋಡಾಗ ಮೇಲಕ್ಕ. ಎತ್ತೋದ್ಲು ತಿಳಿತಾತೋ. ಅಯ್ಯೋ ಇದೊಳ್ಳೆ ಕೆಲಸ ಆಯ್ತಲ್ಲ. ಎತ್ತೋದ್ಲು ಅಮ್ಮನ ಹಂಗಾದ್ರೆ. ಎತ್ತು ಆ ಕಡೆಗೆ ಓದೋಳೆ ಅಲ್ಲ ಯಾವತ್ತೂ. ಏನಕ್ಕೆ ಓದ್ಲಿ ಇವತ್ತು? ಅಲ್ಲೆಲ್ಲ ನೋಡೋಕ್ಕಾಗಿಲ್ಲ ಸರಿಯಾಗಿ ಕವಿತಾ? ಇಲ್ಲ ಹಾಕಿಲ್ಲಮ್ಮ. ಗೌರಿ ಆಂಟಿಗೂ ನಮ್ಮ ಅಮ್ಮನಿಗೂ ಚಂದ. ನಮ್ಮ ಗೌರಿ ಆಂಟಿ ನಿಜಾನೇ ಹೇಳ್ತಾಳೆ. ನಮ್ಮ ಅಮ್ಮನ ಎಲ್ಲನ ಹೋಗಿರ್ಲಿ ಹೇಳ್ತಾಳೆ. ಗೌರಿ ಆಂಟಿ ಕೇಳಿದ್ಲಂತೆ ಏನಕ್ಕೆ ಇತ್ತೋತಾ ಇದೆ ಅಂತಾರೆ, ಅಷ್ಟು ಕೆಲಸ ಐತೆ ಅಂತ ಹಿಂಗೆ ಓದ್ಲಂತೆ. ಅಖಿಲಮ್ಮ ಯಾಕೋ ನಂಗೆ ದಿಗ್ಲಾತೈತೆ ಅಖಿಲಮ್ಮ. ಅಯ್ಯೋ ಎತ್ತೋದ್ಲ ಅಮ್ಮನ. ಅಯ್ಯೋ ಎಂಥ ಕೆಲಸ ಆಗೋಯ್ತು. ಅದಕ್ಕೆ ನಾವು ಹೇಳೋದು ದುಡ್ಡು ಕುಡ್ದು ಅಂತ. ಎಲ್ಲ ಈ ವಿಜಯ್ ಮಾಡಿದ ಕೆಲಸ. ಅಮ್ಮ ನನ್ನನ್ನು ಯಾಕಮ್ಮ? ನಾನೇನು ಮಾಡಿದೆ? ಅತ್ತೆ ಏನೋ ಸಮಾಧಾನ ಮಾಡ್ಕೊತಾರೆ ಅಂತ ಗೊತ್ತಿತ್ತು. ಇವಾಗ ಎಲ್ಲೂ ಇಲ್ಲ ಅಂತಂದರೆ ಅದಕ್ಕೆ ನಾನೇನಮ್ಮ ಮಾಡಲಿ? ಎಷ್ಟು ಸತಿ ಹೇಳಿದ್ದೀನಿ ಹಿಂದೆ ಮುಂದೆ ಆಲೋಚನೆ ಮಾಡಿದೆ, ಯಾವ ಕೆಲಸನೂ ಮಾಡಬೇಡ ಅಂತ. ನನ್ನ ಮಾತೇ ಕೇಳಲ್ಲ ನೀನು. ಅಖಿಲಮ್ಮ ಇರಮ್ಮ, ನಾನೇ ಹೋಗಿ ನೋಡ್ಕೊಂಬರ್ತೀನಿ. ಸರಿ ಬಸಯ್ಯ, ಹೋಗಿ ನೋಡ್ಕೊಂಬನ್ರಿ. ತಾತ ನಾನು ಬರ್ತೀನಿ ಬಾ ತಾತ. ಆ ಕಡೆ ತೋಟಗಳೆಲ್ಲ ನಿಂಗೆ ಸರಿಯಾಗಿ ಗೊತ್ತಿಲ್ಲ, ನಾನು ಕರ್ಕೊಂಡು ಹೋಗ್ತೀನಿ. ಸರಿ ನಡಿಯಮ್ಮ, ಹೋಗಿ ನೋಡೋಣ ಎತ್ತೋದ್ಲೋ ಏನೋ. ದ್ಯಾವಮ್ಮನ ಮುನ್ಸ್ಕ ಜಾಸ್ತಿ ಬೇಜಾರು ಮಾಡ್ಕೊಂಬಿಟ್ಟವಳ್ರಿ. ಎಂಥ ಕೆಲಸ ಮಾಡಿದ್ರಿ ನಮ್ಮ ಮಕ್ಕಳಿಂದ ಆಯಮ್ಮನ ಮನ್ಸಿಗೆ ಎಷ್ಟು ನೋವಾಗೈತೆ ನೋಡು. ಏನು ಕೆಲಸ ಮಾಡ್ತೀರಾ ವಿಜಯ್? ಯಾಕೋ ಹಿಂಗೆಲ್ಲ ಮಾಡ್ತೀರಾ? ಒಬ್ಬರ ಮನ್ಸಿಗೆ ನೋವು ಮಾಡಬಾರ್ದು ಅಂತ ನಿಮ್ಗೆ ಬುದ್ಧಿ ಬಂದ ಕಾಲದಾಗಿಂದ ಹೇಳ್ತಾ ಇದ್ದೀನಿ ನಾನು. ಕೇಳೋದೇ ಇಲ್ಲ ಅಂತೀರಾ? ಅಮ್ಮ ಅತ್ತೆ ಇಷ್ಟೊಂದು ಸೀರಿಯಸ್ ಆಗಿ ತಗೊಂತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲಮ್ಮ. ಅಖಿಲಮ್ಮ ಇವಾಗ ನಮ್ಮ ಅಮ್ಮನ ಓದ್ತಾ ಇದ್ಲಲ್ಲ, ಆ ಕಡೆ ಎಲ್ಲ ಬರೀ ಬಾವಿಗಳೇ ಜಾಸ್ತಿ ಇರೋದು, ನೀರುಗಳು ತುಂಬ ಅಖಿಲಮ್ಮ. ನಂಗೆ ಯಾಕೋ ಜಾಸ್ತಿ ಭಯ ಆಗ್ತೈತೆ. ಏನೂ ಆಗಲ್ಲ, ಸುಮ್ಮನೆ ಇರಮ್ಮ, ಏನಾಗಲ್ಲ. ಏನೋ ಬೇಜಾರು ಮಾಡ್ಕೊಂಡು ಹಂಗೆ ಓಡಾಡ್ಕೊಂಬರಕ್ಕೆ ಹೋಗೋಳೆ. ಬರ್ತಾಳೆ, ಸುಮ್ಮನೆ ಇರು, ಹಂಗೆಲ್ಲ ತಿಳ್ಕೊಂಬಾರ್ದು. ಇಲ್ಲ ಅಖಿಲಮ್ಮ, ನಿನ್ನೆಯಿಂದ ನಮ್ಮ ಅಮ್ಮನ ಜಾಸ್ತಿ ಕೋಪ ಮಾಡ್ಕೊಂಡಿದ್ದು ನಮ್ಮ ಮೇಲೆಲ್ಲ. ಬೆಳಗ್ಗೆ ಕೂಡ ಅಷ್ಟೇ ಜಗಳ ಮಾಡಿದ್ಲು. ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ನಮ್ಮಮ್ಮನು. ಅಮ್ಮ ನಾನು ಕವಿತಾ ತಾತನ ಜೊತೆ ಓಟ್ ಬರ್ತೀನಮ್ಮ. ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ತಾತನ ಜೊತೆಗೆ ಓದ್ತೀನಿ ಅಂತ ಹೇಳ್ತಾ ಇದೆಯಾ? ನಿನ್ನಿಂದ ತಾನೇ ಇಷ್ಟ ಆಗಿದ್ದ ಅಂತ. ಅಮ್ಮನಿಗೆ ಏನು ಹೆಚ್ಚು ಕಡಿಮೆ ಆಗಲಿ, ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಅಖಿಲಮ್ಮ ನಮ್ಮ ಅಮ್ಮನ ಇಷ್ಟೊಂದು ಕೋಪ ಮಾಡ್ಕೊತಾಳೆ ಅಂತ ನಾವು ಅನ್ಕೊಂಡೇ ಇರೀರಿ ಅಖಿಲಮ್ಮ. ನೋಡೋಕಿಲಮ್ಮ ಎಂಥ ಕೆಲಸ ಮಾಡ್ತಾಳೆ ನಮ್ಮ ಅಮ್ಮನ. ಎಲ್ಲೂ ಹೋಗಿರಲ್ಲ, ಬರ್ತಾಳೆ, ಸುಮ್ಮನೆ ಇರಮ್ಮ. ಇಲ್ದಿದ್ದೆಲ್ಲ ಆಲೋಚನೆ ಮಾಡಬೇಡ.